ನಮ್ಮ ಫ್ಯಾಮಿಲಿ ಇಸ್ ಬಿಲ್ಟ್ ಅರೌಂಡ್ ಅಗ್ರಿಕಲ್ಚರ್. ನಾವು ಏನೇ ಬಿಸ್ನೆಸ್ಸಲ್ಲಿದ್ರೂ ನಮ್ಮ ಕೋರ್ ಸಬ್ಜೆಕ್ಟ್ ಇಸ್ ಅಗ್ರಿಕಲ್ಚರ್, ಫ್ರೇಮ್ವರ್ಕ್ ಆಫ್ ಮಗ್ಗೆ ಮನೆ. ಮ್ಯೂಸಿಕ್ ಹಾಕಿದ್ವಿ. ಹೌದಾ? ಹಾಂ, ಹಾಂ, ಯಾರೋ ಹೇಳಿದ್ರು ಎಲ್ಲ ಕೊಳಲ್ನಾದ ಹಾಕಬೇಕು, ಜಾಸ್ತಿ ಹಾಲು ಕೊಡುತ್ತೆ ಅಂತ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಫಾರ್ ದ ಕೌಸ್. ಕೊಡ್ತಾ ಹಾಲು ಜಾಸ್ತಿ? ಬಟ್ ಸೊ ಅಲ್ಲಿಗೆಲ್ಲ ಹೋಗಿ ಬಂದಮೇಲೆ ಒಂದು ರಿಯಲೈಸ್ ಆಗಿದೆ ಏನಂದರೆ, ದಿಸ್ ಇಸ್ ನಾಟ್ ವರ್ಷಿಪ್, ದಿಸ್ ಇಸ್ ಅ ಟ್ರಾಜಿಡಿ, ಟಾರ್ಚರ್. ಟಾರ್ಚರ್ ನಿಜವಾಗ್ಲೂ ಅಲ್ವಾ? ಹೌದು. ಸೊ ಅಪ್ಗ್ರೇಡ್ ಮಾಡೋದಕ್ಕೆ ಒಂದು 2-3 years ಹೋರಾಟ. ಏನು ಹೋರಾಟ ಅಂದರೆ, ಎಲ್ಲ ಕಡೆ ನಾವು ಹುಡ್ಕೊಂಡು ಬಂದ್ವಿ, ಯಾರು ಬೆಸ್ಟ್ ಮಾಡ್ತಾರೆ ಡೇಲಿ. ಯೂನಿವರ್ಸಿಟೀಸ್ಗೆ ಹೋದ್ವಿ, ಡಿಪಾರ್ಟ್ಮೆಂಟ್ಸಿಗೆ ಹೋದ್ವಿ, ಕನ್ಸಲ್ಟೆಂಟ್ಸ್ ಇದ್ರು, ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ಸ್ ಇದ್ರು, ಕೆಲವು ಕಂಪ್ನೀಸ್ ಅವರೆಲ್ಲ ಬಂದರು. ಬಟ್ ನಮಗೆ ಆ್ಯಸ್ ಅ ಫಾರ್ಮರ್ ಅವರೆಲ್ಲ ಅಲ್ಲಿ ಕಾರ್ಪೊರೇಟ್ ಡೈರಿ ಸ್ಟೈಲ್ನ ಇಲ್ಲಿ ತಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಒಂದು 20-25% ಆಫ್ ದ ವರ್ಲ್ಡ್ಸ್ ಮಿಲ್ಕ್ ನಮ್ಮಲ್ಲೇ ಇದೆ ಅನ್ಕೊಂತೀವಿ. ಸೊ ಅಷ್ಟು ಮಿಲ್ಕ್ ಇಂಡಿಯಾಲಿದ್ರು, ಬಟ್ ದ ವೇ ವಿ ಆರ್ ಟ್ರೀಟಿಂಗ್ ದ ಕೌಸ್, ದ ವೇ ವಿ ಆರ್ ಹ್ಯಾಂಡ್ಲಿಂಗ್ ದೆಮ್, ಟೋಟ್ಲಿ ಅ ಡಿಸಾಸ್ಟರ್. ಅಲ್ಲಿ ಹೋದ್ಮೇಲೆ ನಮ್ಗೆ ರಿಯಲೈಸ್ ಆಯಿತು. ಯಾಕೆಂದರೆ ನಮ್ಮ ಪ್ರಕಾರ ನಾವು ವರ್ಷಿಪ್ ಮಾಡ್ತಾ ಇದ್ದೀವಿ ಕೌಸ್ನ ಅಂತ, ಗೋಮಾತೆಯನ್ನು ವರ್ಷಿಪ್ ಮಾಡ್ತಾ ಇದ್ದೀವಿ ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು. ಬಟ್ ಕೂತ್ಕೊಂಡು ಯೋಚನೆ ಮಾಡಿದಾಗ ಮೂಗ್ದಾರ ಹಾಕಿ ಕಟಾಕಿ ಕರೆಕ್ಟ್ ಲೈಫ್ ಟೈಮ್ ಒಂದು ಹಸು ಒಂದೇ ಜಾಗದಲ್ಲಿ ನಿಲ್ಲುತ್ತೆ ಗೊತ್ತಾ? ಹೌದು. ಕೂರುತ್ತೆ ಏಳುತ್ತೆ, ಕೂರುತ್ತೆ ಏಳುತ್ತೆ. ಏನು ಹಬ್ಬ ಅಂದರೆ ಅದ್ರ ಪ್ಲೇಸಸ್ ಚೇಂಜ್ ಆಗ್ಬೋದು ಅಷ್ಟೇ. ದಿಸ್ ಇಸ್ ದ ಇಂಡಿಯನ್ ಸಿನಾರಿಯೋ. ಇಲ್ಲ, ನಾನು ನೋಡಿದ್ನಲ್ಲ, ಒಂದು ಕಂಬ ಕಟ್ಬಿಟ್ಟು ಬಿಟ್ಟಿರೋರು ಬೆಳಿಗ್ಗಿಂದ ಸಾಯಂಕಾಲ ತನಕ ಅಷ್ಟೇ. ಇವತ್ತಿನ ಪಾಡ್ಕಾಸ್ಟ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತಂದರೆ, ಅಗ್ರಿಕಲ್ಚರ್ ಈಗ ಯಾರು ಬೇಡ ಅಂತ ಇದ್ದಾರೆ, ಎಲ್ಲರೂ ನಾವು ಅಗ್ರಿಕಲ್ಚರ್ ಬಿಟ್ಟು ಹೋಗೋಣ ಅಂತಿದ್ದಾರೆ. ಆದರೆ ಇವ್ರು ನೋಡಿ, ನೀವೇನು ನಾವಿಲ್ಲಿ ನೋಡಬೇಕು ಅಂತಂದರೆ, ಲಂಡನ್ ಓದ್ಕೊಂಡ್ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ಅಗ್ರಿಕಲ್ಚರ್ ತಲುಪಿದ್ದಾರೆ. ಅವ್ರು 100 ಹಸು ಇದ್ದಿದ್ದನ್ನ ಇವಾಗ 1000 ಹಸು ಮಾಡ್ಕೊಂಡ್ಬಿಟ್ಟು, ಆ ಬರೋ 1000 ಹಸು ಬರೋ ಹಾಲನ್ನ ಅವರೇ ಆದಂಥ ವ್ಯಾಲ್ಯೂ ಆಡೆಡ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇವತ್ತು ಮಾರ್ಕೆಟಿಂಗಲ್ಲಿದೆ. ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು. ಅದಕ್ಕೆ ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಇವತ್ತಿನ ಪಾಡ್ಕಾಸ್ಟ್ ನೋಡೋಕ್ಕೆ. ಬನ್ನಿ ಅವ್ರನ್ನ ಮೀಟ್ ಮಾಡೋಣ, ಶರೀನ್ ರಂಗಸ್ವಾಮಿ ಅವ್ರನ್ನ. ಹಾಯ್ ಶರೀನ್, ಹೆಂಗಿದ್ದೀರಾ? ನಿಜವಾಗ್ಲು ಎಷ್ಟೋ ದಿನ ಆದಮೇಲೆ ಇದೊಂದು ಟೈಮ್ ಬಂತು ನಮ್ಗೆ ಮಾಡೋಕ್ಕೆ. ಫೈನಲಿ ನಿಜವಾಗ್ಲು ನಿಮ್ಮಂತೂ ಒಂದು ನಾವು ಪಾಡ್ಕಾಸ್ಟ್ ತೊಗೋಬೇಕು ಅಂತ ಭಾರಿ ಓದಾಡಿದ್ವಿ. ಆದರೂ ಇವತ್ತು ಬಂದು ಆಗ್ತಾಯಿದೆ. ನನಗಂತೂ ತುಂಬ ಖುಷಿ ಮಾತ್ರ ನಿಜವಾಗ್ಲು. ಯಾಕೆ ಅಂತಂದ್ರೆ ಒಬ್ರು ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಏನು ಮಿರಾಕಲ್ ಮಾಡ್ಬೋದು ಅಗ್ರಿಕಲ್ಚರ್ಲಿಂದ ತೋರಿಸ್ಕೊಟ್ಟಿದ್ದೀರಾ ನೀವು. ಅದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಬನ್ನಿ, ನನಗೆ ಒಂದು ಕ್ವಶನ್ ನಿಮ್ಮನ್ನ ಮೀಟ್ ಮಾಡಿದಾಗ ಒಂದು ಕ್ವಶನ್ ಕೇಳಬೇಕು ಅಂತ ಭಾರಿ ಆಸೆ ಆಯಿತು. ಯಾಕೆಂದರೆ ನೀವು ಓದಿದೆಲ್ಲ MBA ಬಂದ್ಬಿಟ್ಟು ಲಂಡನ್ ಮಾಡಿದ್ರಿ. ನೀವು ಮಾಡಿಬಿಟ್ಟು ನೀವು ಅಲ್ಲೇ ಒಳ್ಳೆ ಕೆಲಸಕ್ಕೆ ಸೇರಿದ್ರೆ ಒಳ್ಳೆ ದುಡ್ಡಿಗೆ ಆರಾಮ್ಸೆ ಲಕ್ಸುರಿ ಲೈಫ್ ಅಂದರೆ ಕಂಫರ್ಟೇಬಲ್ ಆಗಿ ನೀವು ಲೀಡ್ ಮಾಡ್ಬೋದಾಗಿತ್ತು. ಯಾಕೆ ಅಗ್ರಿಕಲ್ಚರ್ಗೆ ಬಂದ್ರಿ ನೀವು? ಸೊ ಆ್ಯಕ್ಚುಲಿ ಇದು ಒಳ್ಳೆ ಪಾಯಿಂಟ್ ಇದು ನೀವು ಹೇಳಿದ್ದು. ಯಾಕೆಂದರೆ ಅವಾಗ UK ಬೂಮಲ್ಲಿತ್ತು. ಎಜುಕೇಷನ್ ಅಂದರೆ ಯಾರು ಹೈಯರ್ ಎಜುಕೇಷನ್ಗೆ ಹೋಗ್ತಾರೆ ಅದೆಲ್ಲ UKನೇ. ಅಂದರೆ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಚೋಸನ್ ಡೆಸ್ಟಿನೇಷನ್ ಥರ. ಸೊ ಹಾಗಾಗಿ UK ಚೂಸ್ ಮಾಡಿದ್ವಿ. UKಲಿ ನಾನು ಐ ವಾಸ್ ಇನ್ ದ ಕಾರ್ಡಿಫ್ ಯೂನಿವರ್ಸಿಟಿ, ವೇಲ್ಸ್ದು ಕ್ಯಾಪಿಟಲ್. ಸೊ ಕಾರ್ಡಿಫ್ ಸಿಟಿ, ಆ ಸಿಟಿದು ಯೂನಿವರ್ಸಿಟಿ ಕಾರ್ಡಿಫ್ ಯೂನಿವರ್ಸಿಟಿಲಿ ನಾನು MBA ಮಾಡಿದ್ದು. ಸೊ ಇನ್ಫ್ಯಾಕ್ಟ್ ಅದು ಎಕ್ಸಾಕ್ಟ್ಲಿ 1 year. ಆ 1 year ಮುಗಿದ ಮೇಲೆ ತುಂಬ ಆಪ್ಷನ್ಸ್ ಇತ್ತು, ಅಲ್ಲೂ ಜಾಬ್ ಆಪರ್ಚುನಿಟೀಸ್ ಇತ್ತು. ಇಲ್ಲಿ ಬಂದಮೇಲೆ ಅಗೇನ್ ನಮಗೆ ಒಳ್ಳೆ ಸ್ಕೋರ್ ಇದ್ದಿದ್ದರಿಂದ ಇಲ್ಲಿ ಕೆಲವು ಕಂಪ್ನೀಸು ಮತ್ತು ಇದರಲ್ಲೆಲ್ಲ ಆಪ್ಷನ್ಸು ಇತ್ತು. ಬಟ್ ಎಲ್ಲೊಂದು ಕಡೆ ಅಷ್ಟು ಮನಸ್ಸಿರಲಿಲ್ಲ. ಏನಕ್ಕೆ ಅಂದರೆ ನನಗಿನ್ನೂ 6 ತಿಂಗಳು ವೀಸಾ ಇತ್ತು. 1 year MBA ಪ್ರೋಗ್ರಾಮ್ ಇದ್ರೂ ಇನ್ನೂ 1.5 years ನನ್ನ ವೀಸಾ ಇದ್ದಿದ್ದು. ಬಟ್ ನಾನು ಎಕ್ಸಾಕ್ಟಾಗಿ 1 year ಸೆಪ್ಟೆಂಬರ್ 19th ಹೋಗಿ ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ 19th ನಾನು ರಿಟರ್ನ್ ಆದೆ. ಏನಕ್ಕೆ ಅಂದರೆ ನನಗೆ ಮನಸ್ಸು ಈ ಕಡೆಗೇ ಎಳಿತಾ ಇತ್ತು ಯಾವಾಗಲೂ. ಓಕೆ. ಮುಂಚೆ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಹೋಗೋದೇ MBAಗೆ ಅಷ್ಟೇ, MBA ಮುಗಿಸ್ಕೊಂಡು ಬರ್ತೀನಿ ಅಂತ. ಸೊ ಬಂದಮೇಲೆ ಯಾಕೆ ಬಂದೆ ಅಂದರೆ, ನನ್ನ ಲೈಫಲ್ಲಿ ನಾನು UKಗೆ ಹೋಗಿದ್ದೆ ಒಂದು ಟರ್ನಿಂಗ್ ಪಾಯಿಂಟ್. ಯಾಕೆ ಅಂದರೆ ಅಲ್ಲಿವರೆಗೂ ನಾನು ಇದ್ದಿದ್ದು ಶಿರಿನೇ ಬೇರೆ, ಅದಾದ್ಮೇಲೆ ಇದ್ದಿದ್ದು ಶಿರಿನೇ ಬೇರೆ. ಹೆಂಗೆ ನಾವು BC AD ಅಂತ ನಮ್ಮ ಕ್ಯಾಲೆಂಡರ್ಸಲ್ಲಿ ಹೇಳ್ತೀವಿ, ಆ ಥರ. ಸೊ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನನಗೆ ಪರ್ಸೆಪ್ಷನ್ ಇದ್ದಿದ್ದು, ಯಾಕೆಂದರೆ ನಾವು ಒಂಥರ ಇಲ್ಲಿ ಕ್ಲೋಸ್ ಲೂಪ್, ಮುಂಚೆನೇ ಬೋರ್ಡಿಂಗ್ಸಲ್ಲಿ ಇದ್ದಿದ್ದು. ಆಮೇಲೆ ನಮ್ಮದು ಫ್ಯಾಮಿಲಿ ಗಾರ್ಡೆಡ್ ಬೈ ಮೈ ಫ್ಯಾಮಿಲಿ. ನಾನು ಇಲ್ಲಿ ಬೆಂಗಳೂರಲ್ಲಿ ಊರಲ್ಲೆಲ್ಲ ಇದ್ದೆ.
ಇಲ್ಲಿ ನಾವೇ ಚಾಂಪಿಯನ್ಸ್ ಥರ. ಕರೆಕ್ಟ್. ಬಟ್ ಆ್ಯಕ್ಚುಲಿ ಅಲ್ಲಿ ಹೋಗಿ ಬಂದಮೇಲೆ ಅದರದ್ದು ಇಂಪಾರ್ಟೆನ್ಸ್ ನನಗೆ ಗೊತ್ತಾಗಿದ್ದು. ಅಲ್ಲಿ ಕೂತ್ಕೊಂಡು ನಾವಿಲ್ಲಿ ನೋಡ್ತೀವಲ್ವಾ, ಹೌದು. ಈಗ ನಾವಿಲ್ಲಿ ಕೂತ್ರೂ ಮೈಕ್ರೋ ಲೆವೆಲಲ್ಲಿ ನಮ್ಮ ಸುತ್ತ ಕಾಣೋದು ಒಂದು ಲಿಮಿಟ್. ಬಟ್ ಅಲ್ಲಿ ಕೂತ್ಕೊಂಡು ಇಲ್ಲಿ ನೋಡ್ತೀವಲ್ಲ, ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಯಾಕೆ ಗೊತ್ತಾ, UK, ಇಂಗ್ಲೆಂಡ್ ಅಂದರೆ ಅವ್ರು ಇಡೀ ವರ್ಲ್ಡ್ನೇ ರೂಲ್ ಮಾಡಿರೋರು. ಕರೆಕ್ಟ್. ಯಾವ ರೀತಿ ರೂಲ್ ಮಾಡಿದ್ರಂದರೆ ಅದು ಲಿಟ್ಲ್ ಬಿಗರ್ ದ್ಯಾನ್ ಕರ್ನಾಟಕ ಅನ್ಕೊಂತೀನಿ, ದ ಹೋಲ್ ಸೈಜ್ ಆಫ್ UK ಜಾಗ್ರಫಿ. ಕರೆಕ್ಟ್. ಇಡೀ ವರ್ಲ್ಡ್ ಇವತ್ತು ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ. ಕರೆಕ್ಟಾ? ಹೌದು. ಇಮ್ಯಾಜಿನ್ ನಾವು ಕರ್ನಾಟಕದವರು ರೂಲ್ ಮಾಡಿ ಇಡೀ ವರ್ಲ್ಡ್ ಕನ್ನಡ ಮಾತಾಡ್ಸೋಕ್ಕೆ ಎಷ್ಟು ಕಷ್ಟಪಡಬೇಕು. ನಿಜವಾಗ್ಲೂ. ಸೊ ಅದನ್ನು ಮೆಚ್ಚಬೇಕು. ಸೊ ಹೆಂಗೆ ಅದನ್ನು ಅಚೀವ್ ಆದ್ರು ಅವರು? ಹೌದು. ಸೊ ದೆರ್ ಆರ್ ಸರ್ಟನ್ ಪ್ರೋಟೋಕಾಲ್ಸ್, SOPs ಅವ್ರು ಫಾಲೋ ಮಾಡ್ಕೊಂಡು ಹೋಗಿ ಅವರು ಹಿಂಗೆ ಇರಬೇಕು. ಕೆಲವು ಸಿಸ್ಟಮ್ಸ್ನ ಡೆವಲಪ್ ಮಾಡಿದ್ರು, ಅದಕ್ಕೆ ಅಚೀವ್ ಆಗಿದೆ. ಸೊ ಇಂಥವೆಲ್ಲ ಒಂದೊಂದಾಗಿ ನಮಗೆ ಹಿಟ್ಟಾಗ್ತಾಯಿತ್ತು. ಸೊ ಅಲ್ಲಿಂದ ನಾವು ಏನನ್ನು ತರ್ಬೋದು ಇಲ್ಲಿಗೆ ಅಂತ ಯೋಚನೆ ಮಾಡಿದ್ರೆ, ನಾನು ಬರೀ ಡಿಗ್ರಿನ ತಂದರೆ ಪಾಯಿಂಟ್ ಇಲ್ಲ. ಕರೆಕ್ಟ್. ಟು ಗೆಟ್ ಮೈ ಎಕ್ಸ್ಪೀರಿಯನ್ಸ್. ಸೂಪರ್. ಸೊ ದೇಶ ಸುತ್ತಿ ಕೋಶ ಓದಿ ಅಂತಾರೆ. ಸೊ ಕೋಶನ ಅಲ್ಲಿ ಓದಾಯಿತು, ದೇಶನ ಸುತ್ಕೊಂಬಂದಂಗೆ ಆಯಿತು. ಕರೆಕ್ಟ್. ಬಂದಮೇಲೆ ದಟ್ ವಾಸ್ ಅ ಐ ಓಪನರ್ ನನಗೆ. ಸೊ ಹಾಗಾಗಿ ನಾನು ಇಲ್ಲಿ ಬಂದಮೇಲೆ ದ ಹೋಲ್ ಸಿನೇರಿ ಆಫ್ ಮೈ ಮೈಂಡ್ ಸೆಟ್ ಚೇಂಜ್ಡ್. ಆ್ಯಂಡ್ ಇವತ್ತು ನಾವು ಬಂದಿರೋ ರೀತಿಗೆ ಎಷ್ಟೋ ಜರ್ನಿ ಇದೆ, ಅವತ್ತೇ ಚೇಂಜ್ ಆಯಿತು ಅಂತಲ್ಲ. ಸೊ ಅಲ್ಲಿಂದ ದಟ್ ಇಸ್ ಅ ಫೌಂಡೇಶನ್ ಆಫ್ ಮೈ ಥಿಂಕಿಂಗ್. ಹೌದಾ? ನೀವು ಎಷ್ಟು ವರ್ಷ ಆಯಿತು ಬಂದ್ಬಿಟ್ಟು ಲಂಡನಿಂದ ಈಗ? ನಾನು 2011 ಐ ಪಾಸ್ಡ್ ಔಟ್. 2011 ನಾನು ಬಂದೆ. ಓಕೆ. ಬಂದಮೇಲೆ ಕಾನ್ಸ್ಟೆಂಟಾಗಿ ನಾನು ಬೇರೆ ಬೇರೆ ಬಿಸ್ನೆಸ್ ಅದು ಇದು ಇನ್ವಾಲ್ವ್ ಆಗ್ತದೆ. ಯಾಕೆಂದ್ರೆ ನಮ್ಮ ಫ್ಯಾಮಿಲೀಸ್ ಇಂಟು ಮಲ್ಟಿಪಲ್ ಬಿಸ್ನೆಸ್ ಇರೋದ್ರಿಂದ. ಸೊ ನಾನು ಗ್ರ್ಯಾಜುವಲಿ ನನ್ನ ಎಫಿನಿಟಿ ಚಿಕ್ಕದ್ರಿಂದನೂ ಇಟ್ ಈಸ್ ಆಲ್ವೇಸ್ ಟುವರ್ಡ್ಸ್ ಅಗ್ರಿಕಲ್ಚರ್. ನಾನು ಸಣ್ಣ ಹುಡುಗ ಇದ್ದಾಗ ಎಷ್ಟು ಗಿಡ ನೆಟ್ಟಿದ್ದೀನಿ, ಎಷ್ಟು ಬೀಜಗಳನ್ನ ನೆಟ್ಟಿದ್ದೀವಿ ಅಂತ ನನಗೆ ಗೊತ್ತು. ಇನ್ಫ್ಯಾಕ್ಟ್ ಉಪ್ಪಿನಕಾಯಲ್ಲಿ ನನಗೆ ಇದು ಸಿಕ್ಕಿದ್ರೂ ನೆಲ್ಲಿಕಾಯಿ ಬೀಜ ನಾನು ತಗೊಂಡೋಗಿ ನೆಡ್ತಾ ಇದ್ದೆ. ಅಮೇಝಿಂಗ್. ಅಮ್ಮ ಯಾವಾಗಲೂ ಆ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಿದ್ರು. ಸೊ ಹಾಗಾಗಿ ನನಗೆ ಎಫಿನಿಟಿ ಯಾವಾಗಲೂ ಟುವರ್ಡ್ಸ್ ಅಗ್ರಿಕಲ್ಚರ್ ಇರ್ತಿತ್ತು, ಆ ಪುಲ್ ಇರ್ತಿತ್ತು. ಆ್ಯಂಡ್ ನನ್ನ ಬರ್ತಾ ಬರ್ತಾ ನನ್ನ ಫ್ರೀಕ್ವೆನ್ಸಿ ಆಫ್ ಇನ್ವಾಲ್ವ್ಮೆಂಟ್ ಇನ್ ಅಗ್ರಿಕಲ್ಚರ್ ಇನ್ಕ್ರೀಸ್ ಆಗ್ತಾ ಬಂತು. ಯಾಕೆಂದರೆ ಟ್ರೆಡಿಷ್ನಲಿ ನಮ್ಮ ಫ್ಯಾಮಿಲಿ ಇಸ್ ಬಿಲ್ಟ್ ಅರೌಂಡ್ ಅಗ್ರಿಕಲ್ಚರ್. ನಾವು ಏನೇ ಬಿಸ್ನೆಸ್ಸಲ್ಲಿದ್ರೂ ನಮ್ಮ ಕೋರ್ ಸಬ್ಜೆಕ್ಟ್ ಇಸ್ ಅಗ್ರಿಕಲ್ಚರ್. ಫ್ರೇಮ್ವರ್ಕ್ ಆಫ್ ಮಗ್ಗೆ ಮನೆ ಈಸ್ ಅಗ್ರಿಕಲ್ಚರೇ. ಇನ್ಫ್ಯಾಕ್ಟ್ ನಮ್ಮ ಲೋಗೋಲು ನೀವು ನೋಡ್ಬೋದು, ಆ ಲೋಗೋಲು ಇರೋದು ಟ್ರ್ಯಾಕ್ಟರು, ಎತ್ತುಗಳು ಇದೆ ಬಿಟ್ಟರೆ, ಆ್ಯಂಡ್ ಕೊಕೊನಟ್ ಟ್ರೀಸ್ ಈ ಥರ. ಆ್ಯಂಡ್ ಇವನ್ ಫಾರ್ ಎವರ್ ವಿ ವಿಲ್ ಸ್ಟೇ ಆಸ್ ಅ ಅಗ್ರಿ ಇದು. ಸೊ ದಟ್ ಇಸ್ ದ ಪ್ಯಾಷನ್ ವಿಚ್ ಇಸ್ ಎಂಬೆಡೆಡ್ ಇನ್ ಅವರ್ ಸಿಸ್ಟಮ್. ಹೌದು. ಸೊ ಹಾಗಾಗಿ ನಾನು ವಾಪಸ್ ಬಂದ ತಕ್ಷಣ ಪ್ರಿಲಿಮಿನರಿಲಿ ಐ ಡಿಸೈಡೆಡ್ ಎಸ್ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದೆ. ಸೂಪರ್. ಮತ್ತು ನಿಮ್ಮದು ಫ್ಯಾಮಿಲಿ ಬಿಸ್ನೆಸ್ ಬಂದುಬಿಟ್ಟು ಆಲ್ ಓವರ್ ಎಲ್ಲ ಕಡೆನೇ ಇದೆ, ಅಂದರೆ ನಿಮ್ಮ ಸಖತ್ತಿದೆ ಫ್ಯಾಮಿಲಿ ಬಿಸ್ನೆಸ್ಸಿಗಾಗಲಿ ಆ ಥರ. ಆದರೆ ನೀವು ಬಂದುಬಿಟ್ಟು ಅಗ್ರಿಕಲ್ಚರ್ ಡಿಸೈಡ್ ಮಾಡ್ತೀವಿ. ಹೌದು, ಅಲ್ಲಿ ಒನ್ ಆಫ್ ದ ಟಫೆಸ್ಟ್ ಡೈರಿಗೆ. ಆ ಡೈರಿಗೆ ಯಾಕೆ ಹಂಗೆ ಬಂದ್ರಿ? ಯಾಕೆಂದರೆ ನಿಮ್ಮದು ಮಲ್ಟಿಪಲ್ ನಿಮ್ಮದು ಅಗ್ರಿಕಲ್ಚರಲ್ಲಿ ಸಖತ್ ಥರ ಇತ್ತು. ಕಾಫಿ ಇತ್ತು, ಅರಕನಟ್ ಇತ್ತು, ಕಾಡಮಮ್ ಇತ್ತು. ಅದು ನೀವು ಸೆಲೆಕ್ಟ್ ಮಾಡಿದ್ದು ಲಾಸ್ಟಿಗೆ ಡೈರಿ ಯಾಕೆ ಅಂತ? ಅದು ಸೊ ಅಗ್ರಿಕಲ್ಚರ್ಗೆ ಏನಾಗುತ್ತೆ, ಕೆಲವು ಲೈಫ್ ಲೈನ್ಸ್ ಇದೆ. ಹೌದು. ಈಗ ಇವತ್ತು ಹೇಳ್ತಾ ಇದ್ದೀವಿ ಮಳೆ ಇಲ್ಲ ಅಂಥೇಳಿ. ಸೊ ವಾಟರ್ ಇಸ್ ಒನ್ ಲೈಫ್ ಲೈನ್. ಅದೇ ರೀತಿ ಡೈರಿನೂ ಒಂದು ಲೈಫ್ ಲೈನು. ತುಂಬ ಜನಕ್ಕೆ ಇದು ರಿಯಲೈಸ್ ಆಗದೇ ಇರ್ಬೋದು. ಯಾಕೆಂದರೆ ಪ್ಯಾರ್ಲಲ್ಲಿ ಇಷ್ಟು ವರ್ಷದಿಂದ ನೀವು ಅಗ್ರಿಕಲ್ಚರ್ನ ಒಬ್ಬ ರೈತ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಹಿ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಆ್ಯನಿಮಲ್ಸ್. ಕೌಸ್ ಇರ್ಬೋದು, ಬಫೆಲೋಸ್ ಇರ್ಬೋದು, ಶೀಪ್ ಇರ್ಬೋದು, ಗೋಟ್ ಇರ್ಬೋದು, ಅಥವಾ ಕೆಲವು ಕಡೆ ಡಾಂಕೀಸ್ ಇರ್ಬೋದು. ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ. ಸೊ ಹಾಗಾಗಿ ನಮ್ಮಲ್ಲಿ ಡೈರಿ ಈಸ್ ಆಲ್ವೇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅಗ್ರಿಕಲ್ಚರ್. ಸೊ ನಾವೀಗ ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರ್ ಮಾಡ್ತಾ ಮಾಡ್ತಾ ಏನಾಯಿತು, ವೆನಿಲಾ ಬೆಳೀತಾ ಇದ್ವಿ. ವೆನಿಲಾ ಬೆಳೆಯೋದಕ್ಕೆ ಮುಂಚೆ ನಮ್ಮ ಹತ್ರ ಯಾವಾಗಲೂ 100-150 ಈ ಲೋಕಲ್ ಬ್ರೀಡ್ಸ್ ದನಗಳು ಇರ್ತಿದ್ವು. ಫ್ರೀ ರೇಂಜ್ ಹೋಗಿ, ನಿಮ್ಗೆ ಗೊತ್ತಲ್ಲ, ಎಲ್ಲ ಕಡೆ ಹೋಗಿ ಬರ್ತಿದ್ವು. ಸ್ವಲ್ಪ ಸಗಣಿ ಸಿಗ್ತಾಯಿತ್ತು, ಒಂಚೂರು ಸ್ವಲ್ಪ ಹಾಲು ಸಿಗ್ತಾಯಿತ್ತು. ಬಟ್ ಆ್ಯಕ್ಚುಲಿ ನಮಗೆ ಬೇಕಾದಂಥ ಗೊಬ್ಬರ ಇದೆಲ್ಲ ಅಷ್ಟು ಸಿಗ್ತಾ ಇರಲಿಲ್ಲ. ವೆನಿಲಾ ಬೆಳೆಯುವಾಗ ಏನಾಯಿತು, ನಮಗೆ ಸರ್ಟಿಫಿಕೇಷನ್ಗೋಸ್ಕರ ವಿ ವರ್ ಅಂಡರ್ ಒನ್ ಗ್ರೂಪ್ ಸರ್ಟಿಫಿಕೇಷನ್ನು. ಅದರಲ್ಲಿ NPOP ಮತ್ತು NOP ಎರಡು ಸ್ಟ್ಯಾಂಡರ್ಡ್ಸ್ನ ನಾವು ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ದ ಡಿಮ್ಯಾಂಡ್ ವಾಸ್ ಟು ಹ್ಯಾವ್ ಅ ಸರ್ಟಿಫಿಕೇಟ್ ಟು ಎಕ್ಸ್ಪೋರ್ಟ್ ವೆನಿಲಾ. ಸೊ ಈ ಲೋಕಲ್ ಬ್ರೀಡ್ಸ್ನ ನಾವು ಮಾಡಿಫೈ ಮಾಡಿ, ಅಂದರೆ ಶೆಡ್ನ ಅಥವಾ ನಮ್ಮದು ರೇರಿಂಗ್ ಪ್ಯಾಟರ್ನೆಲ್ಲ ಈ ಕ್ರಾಸ್ ಬ್ರೆಡ್ಗೆ ಹೋಗೋಣ ಅಂಥೇಳಿ HF ಆ್ಯನಿಮಲ್ಸ್ ಮತ್ತು ಜರ್ಸಿ ಆ್ಯನಿಮಲ್ಸ್ನ 2003
18 ಆ್ಯನಿಮಲ್ಸ್ನ ಹೋಗಿ ದೇವನಹಳ್ಳಿ ಸುತ್ತಮುತ್ತ ಎಲ್ಲ ಸೆಲೆಕ್ಟ್ ಮಾಡ್ಕೊಂಬಂದ್ವಿ. ಅವಾಗ ಜಸ್ಟ್ ನಂದು ಇಂಜಿನಿಯರಿಂಗ್ ಅಲ್ಲ ಇದು ಮುಗ್ದಿತ್ತು, PU ಮುಗ್ದು ನಾನು ಡಿಗ್ರಿಗೆ ಎಂಟ್ರ್ ಆಗಬೇಕಿತ್ತು. ಓ ಆ ಟೈಮಲ್ಲಿ ಅಪ್ಪ, ನಾನು ಮತ್ತು ನಮ್ಮ ವೆಟನರಿ DD ಒಬ್ಬರಿದ್ರು, ನಾಗೇಂದ್ರ ಅಂತ, ಆಮೇಲೆ ಶಿವರಾಮ್ ಅಂತ, AD ಶಿವರಾಮ್, ನಾವು ಇಷ್ಟು ಜನ ಹೋಗಿ ದೇವನಹಳ್ಳಿ ಸುತ್ತಮುತ್ತ ಎಲ್ಲ ಸ್ಕೌಟ್ ಮಾಡಿ 18 ಹಸುನ 5 ದಿನ ಸೆಲೆಕ್ಟ್ ಮಾಡಿದ್ವಿ. ಓ ಅಂದರೆ ಅದು ಬೇಕು ಒಂದು ಪೆಡಿಗ್ರಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಬಂದ ಮೇಲೆ ಅದೇನಾಯಿತು, ಈ ಸಗಣಿಗೆಲ್ಲ ಸಾಕಿದ್ದು ನಾವು. ಹೋಗ್ತಾ 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 ಸಗಣಿಯಿಂದ ಟ್ರಾನ್ಸಿಷನ್ ಇಟ್ ವೆಂಟ್ ಆನ್ ಟು ಬಿಕಮ್ ಟು ಮಿಲ್ಕ್. ಯಾಕಂದರೆ ಇದ್ರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೇ ಹೋಯಿತು. ಹೋಗಿ ಹೋಗಿ ನಾವು 40 ಆ್ಯನಿಮಲ್ಸಿಗೆ ಡಿಸೈನ್ ಮಾಡಿದ್ವಿ ಶೆಡ್ನ. ಅಂದರೆ ದಟ್ ವಾಸ್ ಅ ವೆರಿ ಟ್ರೆಡಿಷ್ನಲ್ ಇದು ರಬ್ಬರ್ ಮ್ಯಾಟ್ ಟೈಡ್ ಸಿಸ್ಟಮು. ಅವಾಗ ಅದೇ ಒಳ್ಳೆ ಪ್ರಾಜೆಕ್ಟ್ 2003 ಆ್ಯಂಡ್ ದಟ್ ಒನ್ ದ ನ್ಯಾಷನಲ್ ಅವಾರ್ಡ್. ಓ ವೆರಿ ನೈಸ್. ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಡೈರಿ ಫಾರ್ಮರ್ ಫಾರ್ 40 ಕೌಸಿಗೆ. 40 ಕೌಸ್ಗೆ. ಓ ಅವಾಗ ಶರದ್ ಪವಾರ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ಅಗ್ರಿಕಲ್ಚರ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ. ಸೊ ಅವಾಗ ನ್ಯಾಷನಲ್ ಅವಾರ್ಡ್ ಬಂತು ಅದಕ್ಕೆ. ಸೊ ದಟ್ ವಾಸ್ ಆಲ್ಸೋ ಒನ್ ಮೋಟಿವೇಶನ್. ಮಾಡ್ತಾ 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 ಮಾಡ್ಕೊಂಡು ಹೋದ್ವಿ. ಅದು ಇಟ್ ವೆಂಟ್ ಆನ್ ಟು ಬಿಕಮ್ 70, 80, 100 ಆ್ಯನಿಮಲ್ಸ್ ಆಗೋಯ್ತು. ಆ್ಯನಿಮಲ್ಸ್ ಬಿಲ್ಡ್ ಆದಂಗೆ ಪಾಪ್ಯುಲೇಷನ್ನು ಹೆಡ್ಡೇಕು ಹಂಗೆ ಬಿಲ್ಡ್ ಆಯಿತು. ಹೌದು, ಯಾಕೊತ್ತಾ, ಎವ್ರಿ ಡೇ ಲೇಬರ್ ಬೇಕು, ಫ್ರೆಶ್ ಗ್ರಾಸ್ ಕಟ್ ಆಗಬೇಕು, ದಿನ ಸ್ನಾನ ಮಾಡಿಸ್ಬೇಕು. ಏಕೆಂದರೆ ಒಂದು ಹಸು ಒಂದೇ ಜಾಗದಲ್ಲಿ ನಿಂತ್ಕೊಂಡಿರ್ತಿತ್ತು, ಅದು ಮೈಯೆಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ. ಡೈಲಿ ಸ್ನಾನ, ಆಮೇಲೆ ಡೈಲಿ ಸಗಣಿ ಎತ್ತಬೇಕಿತ್ತು, ಹಾಲು ಕರಿಲೇಬೇಕು ಕಂಪಲ್ಸರಿ. ಇದಕ್ಕೊಂದು 25 ಜನ ಇದ್ದರು. ಸೊ ಏನು ಮಾಡೋದು, ಸಾಕಾಗಲ್ಲ ಇದು, ಇದರಿಂದ ಹೊರಗೆ ಬಂದುಬಿಡೋಣ ಅಂದ್ಬಿಟ್ಟು ಒಂದು ಪಾಯಿಂಟಲ್ಲಿ ಐದರ್ ವಿಲ್ ಡಿಸ್ಮ್ಯಾಂಟಲ್ ಡೈರಿನ, ಸಾಕು ನಮ್ಗೆ ಆಗಲ್ಲ ಇದು, ಮನೆಗೆ ಒಂದು 2 ಹಸುನ ಇದು ಮಾಡ್ಕೊಳ್ಳೋಣ, ಇಲ್ಲಾಂದರೆ ವಿಲ್ ಅಪ್ಗ್ರೇಡ್. 2 ಆಪ್ಷನ್ ಇದ್ದಿದ್ದು. ಸೊ ಅಪ್ಗ್ರೇಡ್ ಮಾಡೋದಕ್ಕೆ ಒಂದು 2-3 years ಹೋರಾಟ. ಏನು ಹೋರಾಟ ಅಂದರೆ ಎಲ್ಲ ಕಡೆ ನಾವು ಹುಡ್ಕೊಂಡು ಬಂದ್ವಿ, ಯಾರು ಬೆಸ್ಟ್ ಮಾಡ್ತಾರೆ ಡೈರಿನ. ಯೂನಿವರ್ಸಿಟೀಸ್ಗೆ ಹೋದ್ವಿ, ಡಿಪಾರ್ಟ್ಮೆಂಟ್ಸಿಗೆ ಹೋದ್ವಿ, ಕನ್ಸಲ್ಟೆಂಟ್ಸ್ ಇದ್ದರು, ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ಸ್ ಇದ್ದರು, ಕೆಲವು ಕಂಪ್ನೀಸ್ ಅವರೆಲ್ಲ ಬಂದರು. ಬಟ್ ನಮಗೆ ಆ್ಯಸ್ ಅ ಫಾರ್ಮರ್ ಅವರೆಲ್ಲ ಅಲ್ಲಿ ಕಾರ್ಪೊರೇಟ್ ಡೈರಿ ಸ್ಟೈಲ್ನ ಇಲ್ಲಿ ತಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ನಮಗೆ ಅದು ವೆರಿ ಎಕ್ಸ್ಪೆನ್ಸಿವ್ ಇಲ್ಲಿ ಇಂಡಿಯಾಲಿರೋ ಮಿಲ್ಕ್ ರೇಟ್ಗೆ, ಆ್ಯಂಡ್ ಅವ್ರು ಹಾಕ್ತಿರೋ ಎಕ್ವಿಪ್ಮೆಂಟಿಗೆ ತಾಳಮೇಳನೇ ಇಲ್ಲ. ಎಲ್ಲ ಸ್ಟೇನ್ಲೆಸ್ ಸ್ಟೀಲ್, ಗ್ಯಾಲ್ವನೈಸ್ಡ್ ಐರನ್, ಈ ಥರ ಎಕ್ವಿಪ್ಮೆಂಟ್ ನಾವು ಮಿಲ್ಕಿಂಗ್ ಪಾರ್ಲರ್ ಹಾಕ್ತೀವಿ ಅಂತ. ಸೊ ಇದಾಗಲ್ಲ ಕತೆ ಅಂದ್ಬಿಟ್ಟು ಫೈನಲಿ ನಮಗೆ ಇಲ್ಲಿ ಒಬ್ಬರು ಕನ್ಸಲ್ಟೆಂಟ್ ಸಿಕ್ಕಿದ್ರು, ರವಿಶಂಕರ್ ಅಂತ. ಸೊ ಈ ವ್ಯಾನ್ಸಂದೆಲ್ಲ ಡೀಲ್ ಮಾಡ್ತಾಯಿದ್ರು. ಸೊ ಅವ್ರೇನು ಮಾಡಿದ್ರು, ಇಸ್ರೇಲ್ಗೆ ಹೋಗೋಣ, ಎಲ್ಲ ನೋಡ್ಕೊಂಡು ಬಂದು ಅಲ್ಲಿ ಇದು ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಇದರಲ್ಲಿ ಯುರೋಪಲ್ಲೆಲ್ಲ ಇದ್ದಾಗ, ಅಂದರೆ UK ಸ್ಕಾಟ್ಲೆಂಡಲ್ಲಿ 1-2 ಡೈರಿಗಳನ್ನ ವಿಸಿಟ್ ಮಾಡಿದ್ದೆ. ಓಕೆ. ಆಮೇಲೆ ಜರ್ಮನಿಲಿ ಒಂದು ವಿಸಿಟ್ ಮಾಡಿದ್ವಿ. ಈ ಥರ ಒಂದು 7-8 ಡೈರಿನ ನೋಡಿದಾಗ ಒಂದಂತೂ ನನಗೆ ಕ್ಲಾರಿಟಿ ಬಂದಿದ್ದು, ನಮಗೆ ನ್ಯಾಷನಲ್ ಅವಾರ್ಡ್ ಬಂದಿರ್ಬೋದು, ಅಥವಾ ಇಷ್ಟು ಹಸು ಸಾಕಿರ್ಬೋದು, ಇಷ್ಟು ಹಾಲು ಬರ್ತಾ ಇರ್ಬೋದು, ಬಟ್ ಟೋಟಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಝೀರೋ ಅಂತ. ಓಕೆ. ಅವಾರ್ಡ್ ಸಿಕ್ಕಿದ ಮೇಲೆ ನೀವು ಒಂದಿದ್ದು ನಿಮಗೆ ಝೀರೋಯಿಂದ ಸ್ಟಾರ್ಟ್ ಮಾಡ್ಬೇಕು ನಾವು ಅಂದರೆ. ಯಾಕೆ ಗೊತ್ತಾ, ಸಿ ಇಂಡಿಯಾ ಇಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ಆ್ಯನಿಮಲ್ಸ್. ಹೌದು, ಆ್ಯನಿಮಲ್ಸ್, ಹ್ಯೂಮನ್ಸ್, ಆ್ಯಂಡ್ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್. ಐ ಥಿಂಕ್ ಆಲ್ಮೋಸ್ಟ್ ಒಂದು 20-25% ಆಫ್ ದ ವರ್ಲ್ಡ್ಸ್ ಮಿಲ್ಕ್ ನಮ್ಮಲ್ಲೇ ಇದೆ ಅನ್ಕೊಂತೀನಿ. ಸೊ ಅಷ್ಟು ಮಿಲ್ಕ್ ಇಂಡಿಯಾಲಿದ್ರೂ, ಬಟ್ ದ ವೇ ವಿ ಆರ್ ಟ್ರೀಟಿಂಗ್ ದ ಕೌಸ್, ದ ವೇ ವಿ ಆರ್ ಹ್ಯಾಂಡ್ಲಿಂಗ್ ದೆಮ್, ಟೋಟ್ಲಿ ಅ ಡಿಸಾಸ್ಟರ್. ಅಲ್ಲಿಗೆ ಹೋದ್ಮೇಲೆ ನನಗೆ ರಿಯಲೈಸ್ ಆಯಿತು. ಯಾಕೆಂದರೆ ನಮ್ಮ ಪ್ರಕಾರ ನಾವು ವರ್ಷಿಪ್ ಮಾಡ್ತಾ ಇದ್ದೀವಿ ಕೌಸ್ನ ಅಂತ, ಗೋಮಾತೆಯನ್ನು ವರ್ಷಿಪ್ ಮಾಡ್ತಾ ಇದ್ದೀವಿ ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು. ಬಟ್ ಕೂತ್ಕೊಂಡು ಯೋಚನೆ ಮಾಡಿದಾಗ ಮೂಗ್ದಾರ ಹಾಕಿ ಕಟಾಕಿ, ಕರೆಕ್ಟ್, ಲೈಫ್ ಟೈಮ್ ಒಂದು ಹಸು ಒಂದೇ ಜಾಗದಲ್ಲಿ ನಿಲ್ಲುತ್ತೆ ಗೊತ್ತಾ. ಹೌದು, ಕೂರುತ್ತೆ ಏಳುತ್ತೆ, ಕೂರುತ್ತೆ ಏಳುತ್ತೆ. ಏನು ಹಬ್ಬ ಅಂದರೆ ಅದ್ರ ಪ್ಲೇಸಸ್ ಚೇಂಜ್ ಆಗ್ಬೋದು ಅಷ್ಟೇ. ದಿಸ್ ಇಸ್ ದ ಇಂಡಿಯನ್ ಸಿನಾರಿಯೋ. ಇಲ್ಲ, ನಾನು ನೋಡಿದ್ನಲ್ಲ, ಒಂದು ಕಂಬ ಕಟ್ಬಿಟ್ಟು ಬಿಟ್ಟಿರೋರು ಬೆಳಿಗ್ಗಿಂದ ಸಾಯಂಕಾಲ ತನಕ ಅಲ್ಲೇ. ಅದು ಹೇಳ್ಬೇಕು, ಹಾಲು ಕೊಡಬೇಕು, ಅದು ಸಗಣಿ ಹಾಕಿದ್ನ ಅಲ್ಲಿ ಇಮಿಡಿಯೇಟ್ ಒಬ್ಬ ಎತ್ತುತ್ತಾನೆ, ಮತ್ತು ಮೈಮೇಲೆ ಸಗಣಿ ಆಗಿದೆ ಅಂತ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡ್ತಾನೆ, ಮತ್ತು ಫುಡ್ ಅಲ್ಲೇ ಹಾಕ್ತಾನೆ, ಇವನಿಗೆ ಬಾಯಾರಿಕೆ ಆದಾಗ ನೀರು ಕೊಡ್ತಾನೆ, ಇವನಿಗೆ ಹಸುವಾದಾಗ ಹುಲ್ಲು ಕೊಡ್ತಾನೆ, ವಾಪಸ್ ಇಲ್ಲಾಂದರೆ ಲೊಕೇಶನ್ ಒಂದು ಚೇಂಜ್ ಮಾಡ್ಬೋದು, ತಗೊಂಡೋಗಿ ಪಕ್ಕದಲ್ಲಿ ಹಾಕ್ಬೋದು. ಕರೆಕ್ಟ್.
ಏನು 1 ಅವರ್ ಆ ಕಡೆ ಈ ಕಡೆ ಅವ್ನು ಓಡಾಡಕ್ಕೆ ಬಿಟ್ಟರೆ ಹೆಚ್ಚು. ಹ್ಞೂ ಇದು ಬೆಸ್ಟ್ ಸಿನಾರಿಯೋ ಹೇಳ್ತಾ ಇರೋದು. ಹೌದು. ಇಲ್ಲ, ಈ ಸಿನಾರಿಯೋ ನಾವು ನೋಡಿದ್ದೀವಿ. ಹಾಂ. ಆಮೇಲೆ ನೀವು ಯಾರನ್ನಾದ್ರೂ ಕೇಳಿದ್ರೆ ಹೆಂಗೆ ಸಾಕ್ಬೇಕು ಅಂತ, ಈಗ ನನ್ನೇ ಕೇಳಿದ್ರೆ, ಈಗ 25 ಇಯರ್ಸ್ ಬ್ಯಾಕು ದಿಸ್ ವಾಸ್ ದ ಬೆಸ್ಟ್ ಸಿಸ್ಟಮ್. ಮ್ಯೂಸಿಕ್ ಹಾಕಿದ್ವಿ. ಹೌದಾ? ಹಾಂ. ಹಾಂ, ಯಾರೋ ಹೇಳಿದ್ರು, ಎಲ್ಲ ಕೊಳಲ್ನಾದ ಹಾಕಬೇಕು, ಜಾಸ್ತಿ ಹಾಲು ಕೊಡುತ್ತೆ ಅಂತ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಫಾರ್ ದ ಕೌಸ್. ಕೊಡ್ತಾ ಹಾಲು ಜಾಸ್ತಿ. ಬಟ್ ಸೊ ಅಲ್ಲಿಗೆಲ್ಲ ಹೋಗಿ ಬಂದಮೇಲೆ ಒಂದು ರಿಯಲೈಸ್ ಆಗಿದ್ದೆ ಏನಂದರೆ, ದಿಸ್ ಇಸ್ ನಾಟ್ ವರ್ಷಿಪ್, ದಿಸ್ ಇಸ್ ಅ ಟ್ರಾಜಿಡಿ, ಟಾರ್ಚರ್ ನಿಜವಾಗ್ಲೂ ಅಲ್ವಾ? ಹೌದು. ಸೊ ನಾನು ಬಂದ ತಕ್ಷಣ ಅವಾಗ ನಮ್ಮ ತಾತ ಭಾಳ ಅವ್ರಿಗೆ ಇಂಟ್ರೆಸ್ಟು. ಪ್ರತಿಯೊಂದು ಅಲ್ಲಿ ಹೋಗಿ ಒಂದು ಚೇರ ಕಂಡು ಕೂತ್ಕೊಂಡ್ಬಿಡ್ತಿದ್ರು. ಅಪ್ಪ ಎಲ್ಲ ಅಲ್ಲ ಇದ್ವಲ್ಲ. ಅವಾಗ ನಾನು ಹೇಳಿದೆ, ಹಿಂಗಲ್ಲ ನೋಡಿ, ಅಲ್ಲೆಲ್ಲ ಈ ಥರ ಬಿಡ್ತಾರೆ, ಫ್ರೀಯಾಗಿ ಬಿಡ್ತಾರೆ. ತೋತೋ ಹಂಗಾಗಲ್ಲ, ಮೂಗ್ದಾರ ಇಲ್ಲದೆ ಹೆಂಗೆ ಬಿಡ್ತಾರೆ. ಆಯಿತು, ಇಲ್ಲ ಒಂದು ಟ್ರಯಲ್ ಮಾಡೋಣ ಅಂತ. ಟ್ರಯಲ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು, ಅದಕ್ಕೊಂದು ಬೌಂಡ್ರಿ ಮಾಡಬೇಕಲ್ಲ. ಕರೆಕ್ಟ್. ನಮ್ದು ಈ ರೀಪರ್ಗಳು, ಈ ಪೋಲ್ಸು ಗಿಲ್ಸ್ ಎಲ್ಲ ಹಾಕಿ ಎಲ್ಲೆಲ್ಲಿ ಮರ ಗಿರ ಇದೆ ಅದಕ್ಕೆಲ್ಲ ಒಂದು ರೀಪರ್ ಹಾಕಿ ಬೌಂಡ್ರಿ ಮಾಡಿದ್ವಿ. ತೆಗೆದ ಮರ ಎಲ್ಲ ಇತ್ತು ಅದರೊಳಗಡೆ. ಕುಡಿಯೋಕ್ಕೆ ನೀರೊಂದು ತೊಟ್ಟಿ ಎಲ್ಲ ಮಾಡಿ ಬಿಟ್ಬಿಡೋಣ ಇವತ್ತು ಅಂತ. ಅವಾಗ ಇಷ್ಟು ಸೈಂಟಿಫಿಕ್ ಅಪ್ರೋಚ್ ಇಲ್ಲ. ನಾವು ಫ್ರೀಯಾಗಿ ಬಿಡ್ಬೇಕಷ್ಟೇ. ಬಿಟ್ವಿ. ಮೂಗ್ದಾರ ತೆಗ್ದಿರ್ಲಿಲ್ಲ ಸದ್ಯ. ಹಂಗೆ ಇದು ದಾರ ಎಲ್ಲ ತೆಗೆದು ಬಿಟ್ವಿ. ಬಿಟ್ಟಿದ ತಕ್ಷಣ ನನಗಿನ್ನೂ ನೆನಪಿದೆ, ಆ ಡೇ ಪ್ಯಾಡಕ್ನಾಗ ನಾವು ಕ್ಲೀನ್ ಮಾಡಿರಲಿಲ್ಲ ನೀಟಾಗಿ. ಅಲ್ಲೆಲ್ಲ ಕಲ್ಲಿತ್ತು, ಯಾಕೆಂದರೆ ದಟ್ ವಾಸ್ ನಾಟ್ ದ ಪ್ಯಾಡಕ್. ಎಲ್ಲ ಕಲ್ಲುಗಳಿತ್ತು, ಕೆಲವು ಕಡೆ ಶಾರ್ಪ್ ಎಡ್ಜಸ್ ಎಲ್ಲ ಇತ್ತು. ಒಂದು 25 ಆ್ಯನಿಮಲ್ಸ್ನ ಬಿಟ್ವಿ. ಬಿಟ್ಟ ತಕ್ಷಣ ಅದು ಆ ಫ್ರೀಡಮ್ಗೆ ಕುಣಿದಾಡಿದ್ ನೋಡಿ, 1 ಮಿನಿಟ್ ಖುಷಿ. ಅವು ನನಗೂ ಐ ವಾಸ್ ದ ಹ್ಯಾಪಿಯೆಸ್ಟ್. ನಾನು ಹೇಳೋದು, ನೋಡಿ ನೋಡಿ ಹೆಂಗೆ ಇದು ಮಾಡ್ತಿದ್ದಾರೆ. ಒಂದು 5 ಮಿನಿಟ್ಸ್ ಆದಮೇಲೆ ನೋಡ್ತೀವಿ, ಒಂದು 7-8 ದನಗಳ ಇಂಜುರಿ. ಅಂದರೆ ಅವಕ್ಕೆ ಹೊಸ ವಾತಾವರಣ, ಎಕ್ಸೈಟ್ಮೆಂಟು, ಕುಣಿದಾಡ್ತಾ ಇದ್ದಾವೆ, ಒಂದೊಂದು ಗುತ್ತಾ ಇದ್ದಾವೆ. ಅವಾಗೆಲ್ಲ ಇಷ್ಟು ಕೋಡೆಲ್ಲ ಶಾರ್ಪ್ ಇರ್ತಿತ್ತು. 7-8 ದನಗಳಿಗೆ ಇಂಜುರಿ, ಎಲ್ಲ ಬ್ಲೀಡಿಂಗು, ಒಂದು ಕಾಲು ಮುರ್ಕಂತು, ಎಲ್ಲ ಶಾರ್ಪ್ ಎಡ್ಜಸ್ಸು, ಕಲ್ಲು, ಈ ಥರ. ಇದೇನು ಹಿಂಗಾಯ್ತಲ್ಲ ಅಂತ. ಆಮೇಲೆ ನಮ್ಮ ತಾತನು ಬೈಕೊಂಡ್ರು, ಏನು ನೋಡು, ಎಲ್ಲೆಲ್ಲಿದೋ ನೋಡ್ಕೊಬಂದು ಇವೆಲ್ಲ ಮಾಡೋಕ್ಕಾಗತ್ತಾ, ಅವರೇನೋ ಮಾಡ್ತಾರೆ, ಅವ್ರದ್ದು ಇಂಡಸ್ಟ್ರಿನೇ ಬೇರೆ ಥರ, ಅಲ್ಲೆಲ್ಲ ಬೀಫ್ ಇಂಡಸ್ಟ್ರಿ ಇದೆ, ಇದಿದೆ, ಅವ್ರ ಆ್ಯನಿಮಲ್ ಬ್ರೀಡ್ ಬೇರೆ. ಸೊ ನನಗೂ ಬೇಜಾರಾಗೋಯ್ತು. ವಾಪಸ್ ತಂದು ಅದನ್ನು ಕಟ್ಟಿದ್ವಿ. ಹಿಂಗಾಯ್ತಲ್ಲ ಅಂತ ಹೇಳಿ ಮತ್ತೆ ನಾವು ಮಾಡ್ತಿರೋದು ಸರಿಯಲ್ಲ ಅಂತ ಗೊತ್ತಾಯ್ತು. ಸೊ ಹೆಂಗೆ ಮಾಡೋದು?